ನಮಸ್ಕಾರ ರೀ ಎಲ್ಲರಿಗೂ. ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಆರಾಮಿದ್ದೀನಿ. ಸೊ ಇವತ್ತಿನ ವಿಡಿಯೋ ಏನಪ್ಪ ಅಂದ್ರೆ ಹೌ ಟು ಜಾಯಿನ್ ಮರ್ಚೆಂಟ್ ನೇವಿ ಆಫ್ಟರ್ 12th PUC ಸೈನ್ಸ್. ಅಂದರೆ ಮರ್ಚೆಂಟ್ ನೇವಿನ ಸೈನ್ಸ್ ಆದ ಕೂಡಲೇ PUC ಒಳಗೆ ಸೈನ್ಸ್ ಆದ ಕೂಡಲೇ ಹೆಂಗೆ ಜಾಯಿನ್ ಮಾಡೋದ, ಮತ್ತು 10th ಆಗಲಿ ಆರ್ಟ್ಸ್, ಕಾಮರ್ಸ್, ITI, ಡಿಪ್ಲೊಮಾ ಇವ್ರ ಬಗ್ಗೆ ಆಲ್ರೆಡಿ ವಿಡಿಯೋ ಮಾಡಿದ್ದೀನಿ. ನೀವು ನೋಡ್ಕೊಡ್ರಿ, ಒಂದು ಸರ್ತಿ ಚೆಕ್ ಮಾಡ್ಕೊಳ್ರಿ. ಮತ್ತೇನರ ಡೌಟ್ ಅದು ಇತ್ತಂದ್ರೆ ಕಮೆಂಟ್ ಸೆಕ್ಷನ್ ಒಳಗೆ ಹಾಕ್ರಿ. ಸೊ ನಡೀರಿ ಸ್ಟಾರ್ಟ್ ಮಾಡೋದು. ಆಫ್ಟರ್ 12th PUC ಸೈನ್ಸ್ ಆದ ಕೂಡಲೇ ಮರ್ಚೆಂಟ್ ನೇವಿ ಜಾಯ್ನ್ ಆಗಕ್ಕೆ ನಿಮ್ಮ ಕಡೆ 3 ಹಾದಿ ಇದಾವೆ. ಅಂದ್ರೆ 3 ಹಾದಿ ಅಂದ್ರೆ ಏನು? 3 ಕೋರ್ಸ್ ಇದಾವೆ. ಫಾರ್ ಡೆಕ್ ಜಾಯ್ನ್ ಆಗಬೇಕಂದ್ರೆ 2 ಕೋರ್ಸ್ ಇದಾವೆ, ಮತ್ತು ಇಂಜಿನ್ ಜಾಯ್ನ್ ಆಗಬೇಕಾದ್ರೆ 1 ಕೋರ್ಸ್ ಐತಿ. ಡೆಕ್ ಸೈಡ್ ಜಾಯ್ನ್ ಆಗಬೇಕಂದ್ರೆ ನಿಮ್ಗೆ 2 ಕೋರ್ಸ್ ಯಾವಂದ್ರೆ, ಒಂದು DNS ಡಿಪ್ಲೊಮಾ ಇನ್ ನಾಟಿಕಲ್ ಸೈನ್ಸ್, 1 ವರ್ಷದ ಕೋರ್ಸ್ ಇದು. ಆ್ಯಂಡ್ ದೆನ್ BSc ನಾಟಿಕಲ್ ಸೈನ್ಸ್, 3 ವರ್ಷದ ಕಂಪ್ಲೀಟ್ ಗ್ರ್ಯಾಜುಯೇಷನ್ ಡಿಗ್ರಿ. ಮತ್ತೇನಂದ್ರೆ ಈಗ ನೀವು ಇಲ್ಲ ನಮಗೆ ಡೆಕ್ ಸೈಡ್ ಬೇಡ, ಮತ್ತು ನಮಗೆ ಇಂಜಿನ್ ಸೈಡ್ ಒಳಗೆ ಇಂಟ್ರೆಸ್ಟ್ ಐತಂದ್ರೆ BE ಮರೀನ್ ಇಂಜಿನಿಯರಿಂಗ್ ಅಂತ ಒಂದು ಕೋರ್ಸ್ ಬರ್ತೈತಿ. ಯಾವುದಾ? BE ಮರೀನ್ ಇಂಜಿನಿಯರಿಂಗ್ ಅಂತ ಹೇಳಿ ಒಂದು ಕಂಪ್ಲೀಟ್ 4 ವರ್ಷದ ಗ್ರ್ಯಾಜುಯೇಷನ್ ಕೋರ್ಸ್ ಬರ್ತೈತಿ. ಸೊ ಇವ ಟೋಟಲ್ 3 ಕೋರ್ಸ್ ಇದಾವೆ PUC ಆದ ಕೂಡಲೇ. ಅಂದರೆ ಸೈನ್ಸ್ ಆದವ್ರಿಗೆ ಅಷ್ಟೇ. ಕಾಮರ್ಸ್, ಆರ್ಟ್ಸ್ ಮತ್ತು ಯಾವುದು ಡಿಪ್ಲೊಮಾ, ITI ಇವ್ರಿಗೆಲ್ಲ ಈ ಕೋರ್ಸ್ ಮಾಡೋಕ್ಕೆ ಬರೋದಿಲ್ಲ, ನಡೆಯೋದಿಲ್ಲ ಇವರಿಗೆ. ಅವ್ರ ಸಂಬಂಧ ಅಂಥೇಳಿ GP ರೇಟಿಂಗ್ ಅಂತ ಒಂದು ಸಪ್ರೇಟ್ ಕೋರ್ಸ್ ಇತ್ತು, ಒಂದು 6 ತಿಂಗಳ ಬೇಸಿಕ್ ಕೋರ್ಸ. ಅದ್ರ ಬಗ್ಗೆನೂ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೀವು ನೋಡ್ಕೋಬಹುದು. ಸೊ ಈಗ ಕೋರ್ಸಸ್ ಕ್ಲಿಯರ್ ಆಯ್ತು, ಅಂದರೆ ಯಾವ ಕೋರ್ಸ್ ಜಾಯಿನ್ ಮಾಡಬಹುದು ಇದಾಯ್ತು. ಇದಕ್ಕೇನ ಎಲಿಜಿಬಿಲಿಟಿ ಮತ್ತು ನಿಮ್ಮ ಏಜ್ ಅಷ್ಟಿರಬೇಕು. ಎಲಿಜಿಬಿಲಿಟಿ ಏನೈತಲ್ಲ, ಫಾರ್ DNS, BSc ನಾಟಿಕಲ್ ಸೈನ್ಸ್ ಮತ್ತು B ಮರೀನ್ ಇಂಜಿನಿಯರಿಂಗ್, 3ದಕ್ಕೂ ಎಲಿಜಿಬಿಲಿಟಿ ಏನೈತಲ್ಲ ಇದು ಸೇಮ್ ಐತೆ. ಅಂದ್ರೆ ನಿಮ್ಮದು 12th PCM ಏನೈತಲ್ಲ, ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್, ಇದು ಟೋಟಲ್ 60% ಜಾಸ್ತಿ ಇರಬೇಕು. ಅಂದ್ರೆ 60 ಇದ್ರೂ ನಡಿತೈತಿ, ಬಟ್ 60ಗಿಂತ ಜಾಸ್ತಿ ಇದ್ರೆ ಬೆಟರ್ ಅಂತನ್ನ. ಮತ್ತು ಇಂಗ್ಲೀಷ್, ಎಸ್ಪೆಷಲಿ ಇಂಗ್ಲೀಷ್ ಸಬ್ಜೆಕ್ಟ್ ಏನೈತಿಲ್ಲ ಇದ್ರೊಳಗೆ 50ಗಿಂತನೂ ಮಾರ್ಕ್ಸ್ ಜಾಸ್ತಿ ಇರಬೇಕು, ಅಂದರೆ 50+ ಮಾರ್ಕ್ಸ್ ಇರಬೇಕು. ಸೊ ಇದೊಂದು ಎಲಿಜಿಬಿಲಿಟಿ ಆಯಿತು. ಅಂದ್ರೆ 60 ಇನ್ PCM ಆ್ಯಂಡ್ 50 ಮಾರ್ಕ್ಸ್ ಇನ್ ಇಂಗ್ಲೀಷ್ ಸಬ್ಜೆಕ್ಟ್. ಆ್ಯಂಡ್ ದೆನ್ ಮತ್ತೇನಂದ್ರೆ ಈಗ ಏಜ್ ಕ್ರೈಟೇರಿಯಾ ಏನೈತಲ್ಲ, 18. ಅಂದ್ರೆ ನೀವು PUC ಮುಗಿಸಿದ್ರೆ ಅಫ್ಕೋರ್ಸ್ ನಿಮ್ಮದು 18 ಏಜ್ ಆಗಿರ್ತೈತಿ. 18 ಏಜ್ದಿಂದ ಹಿಡ್ಕೊಂಡ 25 ಏಜ್ ಏನೈತಲ್ಲ ಇದು ಲಾಸ್ಟ್, ಅಂದರೆ 18 to 25. ಮತ್ತೇನಂದ್ರೆ ಈಗ ಮತ್ತೊಂದು ಏನೈತಂದ್ರೆ ವಿಶೇಷ, ಅಂದ್ರೆ ಕಾಲೇಜ್ ಮ್ಯಾಗ ಡಿಪೆಂಡ್ ಆಗ್ತೈತಿ. SC ST ಕ್ಯಾಟಗರಿ ಏನೈತಲ್ಲ ಇವ್ರಿಗೆ ಒಂದು 2 ವರ್ಷದೇನ್ರೆ ಅಂದ್ರೆ ಜಾಸ್ತಿ ಆಗಿದ್ರೆ ನಡಿತೈತಿ, ಹಿಂಗೆ ಅನಿಸ್ತೈತಿ. ಅಂದ್ರೆ ಆ ಕಾಲೇಜ್ ಮ್ಯಾಗ ಡಿಪೆಂಡ್, ಅವ್ರು ಅಲೋ ಮಾಡಿದ್ರಂದ್ರೆ ಅಲ್ಲಿ ಸೀಟ್ಸ್ ಇರ್ತೈತಿ. SC ST ಕ್ಯಾಟಗರಿದವ್ರಿಗೆ ಅಂದ್ರೆ ಸ್ವಲ್ಪ ದಿವ್ಸದ ಮುಂಚೆ ಒಬ್ರು ನನಗೆ ಕಮೆಂಟ್ ಹಾಕಿದ್ರು GP ರೇಟಿಂಗ್ ವಿಡಿಯೋ ತೆಳಗ. ಸೊ ಅಲ್ಲಿ ಎಕ್ಸ್ಪ್ಲೇನ್ ಮಾಡೋದ ತಿಳಿಲಿಲ್ಲ ನನಗೆ ಹೆಂಗಂತ. ಸೊ ಅದ್ರ ಸಂಬಂಧ ಈ ವಿಡಿಯೋ ಒಳಗೆ ಹೇಳತ್ತನ್ನ. ಯಾಕಂದ್ರೆ GP ರೇಟಿಂಗ್ ಏನಿತ್ತಲ್ಲ ಅದು 25 ಐತಿ ಲಾಸ್ಟ್ ಏಜ್. ಬಟ್ ಫಾರ್ ಇವ ಏನು DNS BSc ನಾಟಿಕಲ್ ಸೈನ್ಸ್ ಆ್ಯಂಡ್ ದೆನ್ B ಮರೀನ್ ಇಂಜಿನಿಯರಿಂಗ್ ಏನೈತಲ್ಲ ಇದಕ್ಕೆ ಒಂದು ಸ್ವಲ್ಪ ಏಜ್ ಎಕ್ಸ್ಟೆಂಡ್ ಆಗಿದ್ರೆ ನಡಿತೈತೆ, ಅಂದ್ರೆ 25+ ಇದ್ರೂ ನಡಿತೈತಿ. ಬಟ್ ಏನೈತಲ್ಲ ಬರೀ SC ST ಕ್ಯಾಟಗರಿದವ್ರಿಗೆ ಅಷ್ಟೇ. ಅದು ಬಿಟ್ಟು ಉಳ್ಕಿದೆಲ್ಲ ಕ್ಯಾಟಗರಿಗೆ ಏನೈತಲ್ಲ ಎಷ್ಟಿರ್ಬೇಕಂದ್ರೆ ಏಜ್ 18 to 25 ಅಷ್ಟೇ ಲಾಸ್ಟ್ ಏಜ್. ಆ್ಯಂಡ್ ದೆನ್ ಈಗ ರ್ಯಾಂಕ್ಸ್ ಏನಿತ್ತಲ್ಲ, ನಾ ಒಂದು ವಿಡಿಯೋ ಮಾಡಿದ್ನಿ, ಅದ್ರೊಳಗೆ ಹೇಳಿದ್ದಾನೆ ನಿಮಗೆ. ನಾ ರ್ಯಾಂಕ್ಸ್ ಅಂದ್ರೆ GP ರೇಟಿಂಗ್ ಹೆಂಗಿತ್ತು ಅಂದ್ರೆ ಟ್ರೈನಿಯಿಂದ ಸ್ಟಾರ್ಟ್ ಮಾಡ್ತೀರಿ ನೀವು. ಟ್ರೈನಿ OS ಇಲ್ಲ ಅಂದ್ರೆ ಟ್ರೈನಿ ವೈಪರ್ ಅಂತ. ಬಟ್ DNS, BSc ಆ್ಯಂಡ್ ದೆನ್ B ಮರೀನ್ ಇಂಜಿನಿಯರಿಂಗ್ ಏನೈತಲ್ಲ ಇದ್ರದ್ದು ಏನಂದ್ರೆ ಸ್ಪೆಷಾಲಿಟಿ, ನೀವು ಟ್ರೈನಿ ಅಂತ ಸ್ಟಾರ್ಟ್ ಮಾಡೋದಿಲ್ಲ, ಕೆಡೆಟ್ ಅಂತ ಸ್ಟಾರ್ಟ್ ಮಾಡ್ತೀರಿ. ಅಂದ್ರೆ ತಿಳ್ಕೊಡ್ರಿ, ಈಗ DNS ಮಾಡಿದವ್ರ 18 ತಿಂಗಳ ತನಕ ಆ್ಯಸ್ ಅ ಕೆಡೆಟ್ ಅಂತ ಮಾಡ್ತಾರೆ. BSc ನಾಟಿಕಲ್ ಸೈನ್ಸ್ದವ್ರು 9 ರಿಂದ 12 ತಿಂಗಳಂತ ಅವರ ಕ್ಯಾಡೆಟ್ಶಿಪ್ ಮಾಡ್ತಾರೆ. ಅದಾದ ಕೂಡಲೇ B ಮರೀನ್ ಇಂಜಿನಿಯರಿಂಗು ಸೇಮ್ 9 to 12 ಮಂತ್ಸ್ ಮಾಡ್ತಾರೆ. ದೆನ್ ಏನಂದ್ರೆ ಈ ಎಲ್ಲಾನು ಕೋರ್ಸ್ ಏನು ಹೇಳಿದಲ್ಲ ನಾ, ಈಗ GP ರೇಟಿಂಗ್ ಆಗ್ಬೋದು, ದೆನ್ DNS ಆಗ್ಬೋದು, BSc ನಾಟಿಕಲ್ ಸೈನ್ಸ್ ಆಗ್ಬೋದು, ಆ್ಯಂಡ್ ದೆನ್ B ಮರೀನ್ ಇಂಜಿನಿಯರಿಂಗ್ ಆಗ್ಬೋದು, ಇವ್ರು ಎಲ್ಲರಿಗೂ ನೀವು ಯಾವುದು ಕಲೀರಿ, ಕಾಲೇಜ್ ಯಾವುದು ಕಲೀರಿ, ಎಲ್ಲದಕ್ಕೂ ಸೇಮ್ ರ್ಯಾಂಕ್ಸ್. ಅಂದ್ರೆ ನಿಮ್ದು ಇದು ಟೈಮ್ ಏನು ಇರ್ತಿತ್ತಲ್ಲ ಫಸ್ಟ್ ಟ್ರೈನಿಂಗ್ ಪೀರಿಯಡ್, ಇದು ಮುಗಿದ ಕೂಡಲೇ ಏನು ರ್ಯಾಂಕ್ಸ್ ಬರ್ತಾವಲ್ಲ ಎಲ್ಲರಿಗೂ ಸೇಮ್. ಅಂದ್ರೆ ನೀವು GP ರೇಟಿಂಗ್ ಮಾಡಿದ್ರು ಕ್ಯಾಪ್ಟನ್ ಆಗ್ಬೋದು, ಮತ್ತು ನೀವು BSc ನಾಟಿಕಲ್ ಸೈನ್ಸ್ ಮಾಡಿದ್ರು ಕ್ಯಾಪ್ಟನ್ ಆಗ್ಬೋದು.
ಇದು ಹಿಂಗಿತ್ತು ಸಿಸ್ಟಮ್ ಮರ್ಚೆಂಟ್ ನೇವಿ ಅಂದ್ರೆ. ಇಲ್ಲಪ್ಪ ಮತ್ತು ಇವ್ರು BSc ನಾಟಿಕಲ್ ಸೈನ್ಸ್ ಅವ್ರದ್ದು ಅಷ್ಟೇ ಕ್ಯಾಪ್ಟನ್ ಆಗ್ಬೋದು, ಹಂಗೆ ಯಾವುದು ರೂಲ್ ಇಲ್ಲ. GP ರೇಟಿಂಗ್ ಮಾಡಿನೂ ನೀವು ಕ್ಯಾಪ್ಟನ್ ಆಗ್ಬೋದು. GP ರೇಟಿಂಗ್ ಯಾರ ಸಂಬಂಧ ಅಂದ್ರೆ 10th ಆದವ್ರಿಗೆ ಮತ್ತು ಕಾಮರ್ಸ್ ಆರ್ಟ್ಸ್ ಈ ITI ಡಿಪ್ಲೊಮಾ ಇವ್ರಿಗೆ ಅಷ್ಟೇ ಐತೆ. ಬಟ್ ಇಲ್ಲ ನಮಗೆ ಹೆಂಗಿತ್ತಂದ್ರೆ ಈಗ GP ರೇಟಿಂಗ್ ಹೇಳಿದೆ ನಿಮ್ಗೆ, 36 months ಸಿ ಟೈಮ್ ಬೇಕು ಅವ್ರಿಗೆ. ಬಟ್ ಇಲ್ಲ ನಮ್ಗೆ ಕಮ್ಮಿ ಟೈಮ್ ಒಳಗೆ ಆಫೀಸರ್ ಆಗೋದಿತ್ತಂದ್ರೆ ಇವೆಲ್ಲ ಕೋರ್ಸ್ 3 ಕೋರ್ಸ್ ಏನಿದಾವಲ್ಲ ಇವು ಮಾಡಿದ್ರೆ ನಡೀತೈತಿ. ಬಟ್ GP ರೇಟಿಂಗ್ ಏನಂದ್ರೆ ನೀವು ಫಸ್ಟ್ ಎಲ್ಲಾನು ಡೆಕ್ ಕೆಲಸನೂ ಮತ್ತು ನೇವಿಗೇಷನ್ ಕೆಲಸನೂ ಎರಡೂ ಮಾಡ್ಕೊಂತ ಆಮೇಲೆ ಆಗ್ತೀರಿ ಸಾವಕಾಶ. ಬಟ್ BSc ನಾಟಿಕಲ್ ಸೈನ್ಸ್ ಏನಿತ್ತಲ್ಲ ಬರೀ 1 ವರ್ಷ ಒಳಗಂದ್ರೆ ನಿಮ್ಗೆ ಸಿ ಟೈಮ್ ಮುಗಿತಂದ್ರೆ ನೀವು ಡೈರೆಕ್ಟ್ 3rd ಆಫೀಸರ್ ಆಗ್ತೀರಿ. DNSದ 18 ತಿಂಗಳ ಆದ ಕೂಡಲೇ ನೀವು ಆಫೀಸರ್ ಆಗ್ತೀರಿ. ಮತ್ತು B ಮರೀನ್ ಇಂಜಿನಿಯರಿಂಗ್ ಹಂಗೆ 1 ವರ್ಷ ಒಳಗಂದ್ರೆ ನೀವು ಎಕ್ಸಾಮ್ ಕ್ಲಿಯರ್ ಆದ ಕೂಡಲೇ ಡೈರೆಕ್ಟ್ ಇಂಜಿನಿಯರ್ ಆಗ್ತೀರಿ, 4th ಇಂಜಿನಿಯರ್. ಸೊ ಹಿಂಗೆಲ್ಲ ಡಿಫ್ರೆನ್ಸ್ ಐತಿ. ಬಟ್ ರ್ಯಾಂಕ್ ಅದು ಏನಿದಾವಲ್ಲ ಎಲ್ಲ ಕೋರ್ಸಿಗೂ ಸೇಮ್, ಅದ್ರೊಳಗೆ ಯಾವುದು ಡಿಫ್ರೆನ್ಸ್ ಇಲ್ಲ. ಓಕೆ ಅಂದ್ರೆ ರ್ಯಾಂಕ ಮತ್ತು ಸ್ಯಾಲ್ರಿ ಏನೈತಲ್ಲ ಇವ್ರು ಇದು ಕಲ್ತಿದಾರು ಅದು ಅವ್ರು ಕಲ್ತಿದ್ದಾರೆ, ಡಿಗ್ರಿ ಮುಗಿಸಿದಾರೆ ಅಂದ್ರೆ ಹಂಗೆ ಯಾವುದು ಚೇಂಜಸ್ ಇರೋದಿಲ್ಲ ಸ್ಯಾಲ್ರಿ ಒಳಗೆ ಮತ್ತು ರ್ಯಾಂಕ್ ಒಳಗೆ. ಎಲ್ಲರಿಗೂ ಸೇಮ್ ಸ್ಯಾಲರಿ ಮತ್ತು ರ್ಯಾಂಕ್ ಏನೈತಲ್ಲ ಎಲ್ಲದಕ್ಕೂ ಸೇಮ್ ಇರ್ತೈತಿ. ಯಾವುದು ಕೋರ್ಸ್ ಮುಗಿಸ್ಕೊಂಡ್ ಬರ್ದ್ರೂ ನಡೀತೈತಿ. ಸೊ ಈಗ ಈ ಕೋರ್ಸ್ ಯಾಕಪ್ಪ ಅಂದ್ರೆ ಮತ್ತೊಂದು ಡಿಫ್ರೆನ್ಸ್, ದೊಡ್ಡ ಡಿಫ್ರೆನ್ಸ್ ಏನಂದ್ರೆ ಹೇಳ್ತೇನೆ ಕೇಳ್ರಿ. ಈಗ ನಾ GP ರೇಟಿಂಗ್ ಒಳಗೆ ಹೇಳಿದ್ನಿ ನಿಮಗೆ, ನಾ ಟಾಪ್ 5 ಕಾಲೇಜಸ್ ಹೇಳಿದ್ನಿ, ಅಲ್ಲೆಲ್ಲ ಫ್ರೀ ಪ್ಲೇಸ್ಮೆಂಟ್ ಐತೆ ಅಂತ ಹೇಳಿದ್ನಿ. ಬಟ್ ಈ ಕೋರ್ಸ್ ಏನು ಹೇಳಿದ್ನಿಲ್ಲ ಇವತ್ತು ನಾ ಇವತ್ತಿನ ವಿಡಿಯೋ ಒಳಗೆ DNS BSc ಆ್ಯಂಡ್ ದೆನ್ B ಮರೀನ್ ಇಂಜಿನಿಯರಿಂಗ್ ಇದ್ರೊಳಗೆ ಏನಂದ್ರೆ ನೀವು ಒಂದು IMUCET ಅಂತ ಹೇಳಿ ಎಕ್ಸಾಮ್ ಬರ್ತೈತಿ. ಅಂದ್ರೆ ಏನ ಈಗ ನೀವು 12th ಆದ ಕೂಡಲೇ ಕರ್ನಾಟಕ CET ಬರೀತೀರಿ ನೀವು ಎಕ್ಸಾಮ, ಅದ ಟೈಪ್ ಇದ್ರೊಳಗು. ಬಟ್ ಅದು ಕರ್ನಾಟಕ CET ಅಷ್ಟ, ಅದು ಕರ್ನಾಟಕ ಒಳಗೆ ಅಷ್ಟ ಬರೀತೀರಿ ನೀವು. ಬಟ್ ಇದು IMUCET ಏನೈತಲ್ಲ ಇಂಡಿಯನ್ ಮರಿಟೈಮ್ ಯೂನಿವರ್ಸಿಟಿ ಐತೆ, ಇದೇ ಒಂದು ಎಂಟ್ರೆನ್ಸ್ ಎಕ್ಸಾಮ್ ಟೈಪ್. ಇದು ನೀವು ಪೂರ್ತಿ ಭಾರತ ದೇಶ ಒಳಗೆ ಎಲ್ಲ ಕಡೆಯಿಂದನೂ ಕಾಂಪಿಟೇಷನ್ ಇರ್ತೈತಿ. ಇದ್ರದ್ದು ಏನಪ್ಪಾ ಅಂದ್ರೆ ಒಂದು ಎಲ್ಲರಿಗಿಂತ ದೊಡ್ಡ ಪ್ರಾಫಿಟ್ ಏನಂದ್ರೆ ಇದರಿಂದ ನಿಮ್ಗೆ ಫಸ್ಟ್ ಕಾಲೇಜಿಗೆ ಅಡ್ಮಿಷನ್ ಆಗೋಗಿಂತ ಮುಂಚೆನೇ ನಿಮಗೆ ಜಾಬ್ ಸೆಕ್ಯೂರ್ ಆಗ್ತೈತಿ ನಿಮಗೆ. ಅಂದ್ರೆ ಏನ ಈ ರ್ಯಾಂಕ್ ಏನು ಬರ್ತಾವಲ್ಲ ನಿಮ್ದು ಎಕ್ಸಾಮ್ ರಿಸಲ್ಟ್, ಅದ್ರ ಪ್ರಕಾರ ನಿಮಗೆ ಕಂಪ್ನಿಯಿಂದ ಇಂಟರ್ವ್ಯೂ ಕೊಡ್ಬೇಕಾಗ್ತೈತಿ. ನೀವು ಕಂಪ್ನಿಗೆ ಇಂಟರ್ವ್ಯೂ ಕೊಡ್ಬೇಕಾಗ್ತೈತಿ. ಕೊಟ್ಟು ಕೂಡಲೇ ನಿಮಗೆ ಜಾಬ್ ಫಸ್ಟ್ ಸಿಕ್ಕಿರ್ತೈತಿ. ಅಂದ್ರೆ ಒಂದು ಸ್ಪಾನ್ಸರ್ಶಿಪ್ ಲೆಟರ್ ಅಂತ ಹೇಳಿ ಸಿಕ್ಕಿರ್ತೈತಿ. ಅದಾದ ಕೂಡಲೇ ನೀವೇನ ನಿಮ್ಗೆ ಆ ರ್ಯಾಂಕ್ ಒಳಗೆ ಯಾವ್ದು ಕಾಲೇಜ್ ಚಲೋ ಸಿಗ್ತಿತ್ಲ ಅಲೋ ಆಗ್ತಿತ್ಲ, ಇಲ್ಲಾಂದ್ರೆ ನಿಮ್ಗೆ ಯಾವ್ದು ಕಾಲೇಜ್ ಚಲೋ ಅನಿಸ್ತಿತ್ಲ ಅಲ್ಲಿ ನೀವು ಅಡ್ಮಿಷನ್ ತೊಗೋಬೋದು. ಇದು ಒಂದು ಡಿಫ್ರೆನ್ಸ್. ಇದೇನೈತಲ್ಲ ಹಿಂಗೆ ಈ ಸಿಸ್ಟಮ್ ಏನೈತಲ್ಲ GP ರೇಟಿಂಗ್ ಒಳಗಿಲ್ಲ. ಬಟ್ DNS BSc ನಾಟಿಕಲ್ ಸೈನ್ಸ್ ಆ್ಯಂಡ್ B ಮರೀನ್ ಇಂಜಿನಿಯರಿಂಗ್ ಏನೈತಲ್ಲ ಇದ್ರೊಳಗೆ ಇದು IMUCET ಅಂತ ಹೇಳಿ ಒಂದು ಸ್ಪೆಷಲ್ ಮಾಡಿದಾರೆ. ಅಂದ್ರೆ ಇದೊಂದು ಸಿಸ್ಟಮ್ ಹಿಂಗೈತೆ. ಇದು ಒಂದು ಡಿಫ್ರೆನ್ಸ್. ಅಂದ್ರೆ ನಿಮಗೆ ಫಸ್ಟ್ ಜಾಬ್ ಸಿಕ್ಕಿರ್ತೈತಿ. ಸೊ ಜಾಬ್ ಬಗ್ಗೆ ನೀವು ವರಿ ಮಾಡೋದಿರಂಗಿಲ್ಲ, ಬರೀ ನೀವು ಕಾಲೇಜ್ ಕಲಿಯೋದ, ಎಕ್ಸಾಮ್ ಪಾಸ್ ಆಗೋದ, ಡೈರೆಕ್ಟ್ ಜಾಯ್ನಿಂಗ್ ಮಾಡ್ಕೊಂಡ್ಬಿಡೋದ. ಸೊ ನೀವು ವಿಚಾರ ಮಾಡ್ರಿ, ಈಗ GP ರೇಟಿಂಗ್ ಬೆಟರು ಏನು ಇವು 3 ಕೋರ್ಸ್ ಇದಾವೆ ಇವು ಬೆಟರ್ ಅಂತ ಹೇಳಿ. ಯಾಕಂದ್ರೆ ನನಗೆ IMUCET ಕೊಟ್ಟ ಒಂದು ಜಾಬ್ ಸೆಕ್ಯೂರ್ ಮಾಡ್ಕೊಂಡು ಆಮೇಲೆ ಕಾಲೇಜ್ ಕಲಿತ್ರ ಬೆಟರ್ ಅಂತ ಹೇಳ್ತಾನೆ. ಸೊ ಗಾಯ್ಸ್, PUC ಸೈನ್ಸ್ ಆದ ಕೂಡಲೇ ಯಾವೆಲ್ಲ ಕೋರ್ಸ, ಏಜ್ ಲಿಮಿಟ, ಮತ್ತು ನಿಮ್ಮ ಕ್ವಾಲಿಫಿಕೇಶನ್ ಎಷ್ಟಿರಬೇಕು, ಮಾರ್ಕ್ಸ್ ಎಷ್ಟಿರಬೇಕು, ಮತ್ತು ಹೆಂಗೆ ಸಿಸ್ಟಮ್ ಐತಿ, ಮತ್ತು ಇದರಿಂದ ಏನು ನಿಮಗೆ ಪ್ರಾಫಿಟ್ ಐತಿ ಇದು ಹೇಳಿದ್ನಿ ನಾ. ಸೊ ಈಗ ನೀವೇನು ಮಾಡ್ಬೇಕಂದ್ರೆ ನಿಮಗೆ ಯಾವ್ದು ಇಂಟ್ರೆಸ್ಟ್ ಐತಿಲ್ಲ, DNS ಆಗಲಿ, BSc ನಾಟಿಕಲ್ ಸೈನ್ಸ್ ಆಗಲಿ, B ಮರೀನ್ ಇಂಜಿನಿಯರಿಂಗ್ ಆಗಲಿ, ಇದ್ರ ಬಗ್ಗೆ ನೀವು ಕಮೆಂಟ್ ಸೆಕ್ಷನ್ ಒಳಗೆ ಹಾಕ್ರಿ ನಿಮ್ಗೆ ಯಾವ್ದ್ರ ಬಗ್ಗೆ ಇಂಟ್ರೆಸ್ಟ್ ಐತೆ ಅಂತ ಹೇಳಿ. ನಾ ಅದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ವಿಡಿಯೋ ಮಾಡ್ತೇನೆ. ಇದ್ರೊಳಗೆ ಹಾಗೆಲ್ಲ ಮಿಕ್ಸ್ ಮಾಡಕ್ಕೆ ಬರಂಗಿಲ್ಲ. ಇದೊಂದು ಬರೀ ಇಂಟ್ರೊಡಕ್ಷನ್ ವಿಡಿಯೋ ಅಂತ ತಿಳ್ಕೊಳ್ರಿ ನೀವು. ಯಾಕಂದ್ರೆ ಇದರಿಂದ ಇದು ಹಾಕಿದ ಕೂಡಲೇ ನಿಮ್ಗೆ ಒಂದು ಸ್ವಲ್ಪ ಡೌಟ್ ಕ್ಲಿಯರ್ ಆಗ್ತಿದೆ, ಅಂದ್ರೆ ಏನಿರಬೇಕು ಮತ್ತು ಏನು ಬೇಡ ಅಂತೇಳಿ. ಸೊ ಈಗ ನೀವೇನು ಮಾಡ್ಬೇಕಂದ್ರೆ ನಾ ಹೇಳ್ದಂಗೆ ನೀವು ಹಾಕ್ರಿ ಕಮೆಂಟ್ ಸೆಕ್ಷನ್ ಒಳಗೆ ಏನು ಬೇಕಂತ ಹೇಳಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆನೂ ಶೇರ್ ಮಾಡಿರಿ. ನಾ ಈಗ ಏನು ಮಾಡೋದೇನಂದ್ರೆ DNS BSc ನಾಟಿಕಲ್ ಸೈನ್ಸ್ ಆ್ಯಂಡ್ ದೆನ್ B ಮರೀನ್ ಇಂಜಿನಿಯರಿಂಗ್ 3 ಕೋರ್ಸದ್ದು ಸಪ್ರೇಟ್ ಒಂದೊಂದು ಡೀಟೇಲ್ ವಿಡಿಯೋ ಆಗ್ತಿತ್ತು, ಒಂದು 10 ರಿಂದ 12 ನಿಮಿಷದ. ಅಂದ್ರೆ ಅದ್ರೊಳಗೆ ನಾ ಕಾಲೇಜ್ ಫೀಸ್ ಆಗ್ಬೋದು, ನಾನು ಯಾವ ಕಾಲೇಜ್ ಬೆಸ್ಟ್ ಇದಾವು, ಮತ್ತು ಏನೆಲ್ಲ ಅಂದ್ರೆ ಎಷ್ಟು ದಿವಸ ಆದ ಕೂಡಲೇ ನೀವು ಎಕ್ಸಾಮ್ ಕ್ಲಿಯರ್ ಮಾಡ್ಬೋದು. ಅಂದ್ರೆ ನಿಮ್ಮ ಸಿ ಟೈಮ್ ಕೆಡೆಟ್ಶಿಪ್ ಮುಗಿಸ್ಕೊಂಡು ನೀವು ಯಾವಾಗ ಆಫೀಸರ್ ಆಗಕ್ಕೆ ಎಲಿಜಿಬಲ್ ಆಗ್ತೀರಿ, ಅಂದರೆ COC ಎಕ್ಸಾಮ್ ಕ್ಲಿಯರ್ ಮಾಡಕ್ಕೆ ಅದಾಗ್ಬೋದು. ಮತ್ತೇನಿಲ್ಲ ರ್ಯಾಂಕ ಮತ್ತು ಎಲ್ಲ ರ್ಯಾಂಕ್ಸ್ ಮತ್ತು ಸ್ಯಾಲ್ರೀಸ್ ಆಲ್ರೆಡಿ ಹೇಳಿದನ್ನ. ಮತ್ತು ಆದ್ರೂ ಆ ವಿಡಿಯೋಗೆ ಒಂದೊಂದು ಸರ್ತಿ ರಿಪೀಟ್ ಮಾಡ್ತೀನಿ, ಯಾಕಂದ್ರೆ ಆಡಿಯನ್ಸ್ ಏನೈತಲ್ಲ ಅಂದ್ರೆ ಜನ ಹೊಸವಾಗಿ ನೋಡತ್ತಾರ ವಿಡಿಯೋಗಳ. ಸೊ ಐ ಹೋಪ್ ವಿಡಿಯೋ ನಿಮ್ಗೆ ಅರ್ಥ ಆಗಿತ್ತು ಅಂತ ಅನ್ಕೊಂಡಿದ್ದೀನಿ.
ಸೊ ಚಾನಲ್ ನೀವೇನಾದ್ರು ಹೊಸವಾಗಿದ್ರೆ ಅಂದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ ಇಂಟ್ರೆಸ್ಟ್ ಐತಲ್ಲ ಅವ್ರಿಗೆ ಮರ್ಚೆಂಟ್ ನೇವಿ ಬಗ್ಗೆ ಅವ್ರಿಗೂ ಶೇರ್ ಮಾಡಿರಿ. ಸೊ ಐ ಹೋಪ್ ನಿಮಗೆ ವಿಡಿಯೋ ಅರ್ಥ ಆಗಿತ್ತು ಅಂತ ಅನ್ಕೊಂಡಿದ್ದೀನಿ. ಸೊ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋ ಒಳಗೆ. ಜೈ ಹಿಂದ್, ಜೈ ಕರ್ನಾಟಕ.